ಕೃಷಿ ಹೊಂಡಕ್ಕೆ ಸೋಡಿಯಂ ಹಾಕಿ ಬೆಂಕಿ ಸ್ಫೋಟಿಸಿದಂತಹ ಬಿಗ್ ಬಾಸ್ 10ರ ಸ್ಪರ್ಧಿ ಡ್ರೋನ್ ಪ್ರತಾಪ್ ಈಗ ಮಧುಗಿರಿಯ ಪೊಲೀಸರ ವಶದಲ್ಲಿ ಇದ್ದಾರೆ. ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. ಮಧುಗಿರಿಯಲ್ಲಿ ಸೋಡಿಯಂ ಮೆಟಲ್ ಬಳಸಿ ಸ್ಫೋಟಗೊಂಡಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಖ್ಯಾತಿ ಡ್ರೋನ್ ಪ್ರತಾಪ್ ಸೇರಿ ಮೂವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಮಿಡಗೇಶಿ ಪೊಲೀಸರಿಂದ ಸುಮೋಟೋ ಕೇಸ್ ದಾಖಲಿಸಿಕೊಂಡು ಎಫ್ಐಆರ್ ಮಾಡಲಾಗಿದೆ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಮಿಡಗೇಶಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಡ್ರೋನ್ ಪ್ರತಾಪ್ ಸೇರಿ ಕೃಷಿ ಹೊಂಡದ ಜಮೀನು ಮಾಲೀಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರೈತರ ಕೃಷಿ ಹೊಂಡದಲ್ಲಿ ಸೋಡಿಯಂ ಬಾಂಬ್ ಬ್ಲಾಸ್ಟ್ ಮಾಡಿದಂತಹ ಪ್ರತಾಪ್ಗೆ ಈಗ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರು. ಈ ಮಾಹಿತಿಯನ್ನ ಪಡೆದುಕೊಂಡಂತಹ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಅವರನ್ನ ವಿಚಾರಣೆಗೆ ಕರೆದೊಯ್ದಿದ್ದಾರೆ. ರಾತ್ರಿ ಬೆಂಗಳೂರಿನ ಡ್ರೋನ್ ಪ್ರತಾಪ್ನನ್ನ ಬಂಧಿಸಿದ್ದಾರೆ ಮಿಡಗೇಶಿ ಪೊಲೀಸರು. ಸದ್ಯ ಬೆಂಗಳೂರಿನಿಂದ ಮಧುಗಿರಿಗೆ ಕರೆತಂದು ವಿಚಾರಣೆ ನಡೆಸಿದ್ದಾರೆ. ಅಜ್ಞಾತ ಸ್ಥಳದಲ್ಲಿ ಡ್ರೋನ್ ಪ್ರತಾಪ್ನನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ನೀರಿನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ ತಕ್ಷಣದಲ್ಲಿ ಆ ಕವರ್ ಅನ್ನ ಎಸೆದಿದ್ದಾರೆ. ಅಲ್ಲಿ ಸೋಡಿಯಂ ಮೆಟಲ್ ಅನ್ನ ಬಳಸಿರುವಂತಹ ಕವರ್ ಅಲ್ಲಿ ಕೃಷಿ ಹೊಂಡದಲ್ಲಿ ಎಸೆದಂತಹ ಬೆಂಕಿ ದೊಡ್ಡ ಮಟ್ಟದಲ್ಲಿ ಕಾಣಿಸಿಕೊಂಡಿದೆ. ಒಂದ್ ರೀತಿಯಾಗಿ ಇದು ಸಿನಿಮಾಗಳಲ್ಲಿ ಬ್ಲಾಸ್ಟ್ ಆದಂತಹ ದೃಶ್ಯಗಳು ಇಲ್ಲಿ ಕಂಡು ಬಂದಿದೆ. ಇದು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್ ಆದಾಗ ಪೊಲೀಸರು ಮಾಹಿತಿಯನ್ನ ಪಡೆದು ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬ್ಲಾಸ್ಟ್ ಆದ ತಕ್ಷಣವೇ ಅಲ್ಲಿರುವಂತ ಅಕ್ಕಪಕ್ಕ ಇರುವಂತ ಜನರು ಕಿರುಚಾಡಿದ್ದಾರೆ. ಅಲ್ಲಿ ಒಂದು ಕಡೆ ಜನರಲ್ಲಿ ಕಿರುಚಾಡಿದ್ರೆ ಡ್ರೋನ್ ಪ್ರತಾಪ್ ಅಲ್ಲಿ ಖುಷಿಯಲ್ಲಿ ನೋಡಿ ಹೇಗಾಗಿದೆ ಅಂತ ಹೇಳ್ತಾ ಇದ್ದಾರೆ. ಪರಿಸರವಾದಿ ಪ್ರೇಮಿಗಳು ಹೇಳ್ತಾ ಇರೋದು ಇವರ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ವಿಚಾರಣೆ ನಡೆಸಬೇಕು ನೀವು ಇವರನ್ನ. ಯಾಕಂದ್ರೆ ಇವತ್ತು ನೀರಿನಲ್ಲಿ ಪ್ರಯೋಗ ಮಾಡಿದ್ದಾರೆ, ಮುಂದೆ ಮನುಷ್ಯರ ಮೇಲೆ ಇವರು ಪ್ರಯೋಗ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಇದೆ? ಹಾಗಾಗಿ ಇವರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಿ ಇನ್ನು ಮುಂದೆ ಇಂತಹ ಕೆಲಸಗಳಿಗೆ ಇವರು ಕೈ ಹಾಕೂಡ್ದು. ಹೆಚ್ಚು ಕಡಿಮೆ ಏನಾದ್ರೂ ತೊಂದರೆ ಆಯ್ತು ಅಂತಂದ್ರೆ ಯಾರು ಹೊಣೆಗಾರರಾಗ್ತಾರೆ? ದೃಶ್ಯದಲ್ಲಿ ನೋಡಿ ಅದನ್ನ ಈಗ ಎಸಿತಾರೆ. ಆ ಕವರ್ ಅನ್ನ ಎಸೆದಾಗ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಚಿಮ್ಮುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕೃಷಿ ಹೊಂಡದಲ್ಲಿ ಎಸೆದ್ರು ಅದನ್ನ, ಈಗ ಅಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಸಿನಿಮಾಗಳ ರೀತಿಯಲ್ಲಿ ಬೆಂಕಿಯಲ್ಲಿ ಕಾಣಿಸಿಕೊಂಡಿರುತ್ತೆ ಈ ದೃಶ್ಯ. ಈ ವಿಡಿಯೋನ ಅವರು ತಮ್ಮ ಪೇಜ್ ಅಲ್ಲಿ ಹಾಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ವಿಡಿಯೋ ವೈರಲ್ ಆದಾಗ ಪೊಲೀಸರು ಅಲ್ಲಿ ಸ್ಥಳಕ್ಕೆ ಧಾವಿಸಿ ಸೋಡಿಯಂ ಮೆಟಲ್ ಬಳಸಿರೋ ಕಾರಣಕ್ಕಾಗಿ ಅವರನ್ನ ವಶಕ್ಕೆ ಪಡೆದುಕೊಂಡು ಇದೀಗ ವಿಚಾರಣೆ ನಡೆಸಿದ್ದಾರೆ. ಆಗೋಯ್ತು. ಇಲ್ಲಿ ನಾವು ಆರ್ಟಿಫಿಷಿಯಲ್ ಆಗಿ ಸೃಷ್ಟಿ ಮಾಡಿದ ಲೇಕ್ಲ ಒಂದು ವೇವ್ ಸೃಷ್ಟಿ ಆಗಿದೆ ನೋಡಿ, ಫುಲ್ ವೇವ್ಸ್ ನೋಡಿ. ಇನ್ನೂ ರಿಯಾಕ್ಷನ್ ಆಗ್ತಾ ಇದೆ ಸೋಡಿಯಂ. ನನ್ನ ಮೈ ಮೇಲೆಲ್ಲ ಆರ್ಬಿಡ್ತು ಸ್ನೇಹಿತರೆ. ಒಂದ್ ಮೆಟಲ್ ಅಂತೂ ಬಂದಿಲ್ಲ, ಎಲ್ಲೋ ಬಿದ್ದಿದೆ. ಆದ್ರೆ ಎಕ್ಸ್ಪೆರಿಮೆಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡ್ಕೋತಾ ಇದ್ದೆ. ಈಗ ತಕ್ಕ ಮಟ್ಟಿಗೆ ಡ್ರೈ ಮಾಡ್ಕೊಂಡಿದೀವಿ.
ಈಗ ಡ್ರೈ ಮಾಡ್ಕೊಂಡಿರೋ ಸೋಡಿಯಂನ ಒಂದು ಪ್ಲಾಸ್ಟಿಕ್ ಬ್ಯಾಗ್ ತುಂಬ್ತೀವಿ. ಬಿಕಾಸ್ ವಾಟರ್ ಒಳಗಡೆ ಹೋಗ್ಬೇಕು. ಒಂದಷ್ಟು ಹೋಲ್ಗಳನ್ನ ಈ ರೀತಿ ಮಾಡ್ಕೊತಾ ಇದ್ದೀವಿ. ಚೆನ್ನಾಗಿ ಹೋಲ್ಗಳನ್ನ ಈ ರೀತಿ ಮಾಡ್ಕೋಬೇಕು, ಬಿಕಾಸ್ ವಾಟರ್ ಒಳಗಡೆ ಹೋಗ್ಬೇಕು. ವಾಟರ್ ಒಳಗಡೆ ಹೋಗಿಲ್ಲ ರಿಯಾಕ್ಷನ್ ಆಗಲ್ಲ. ಈಗ ಅರ್ಧ ಕೆಜಿ ಸೋಡಿಯಂ ಮೆಟಲ್ ಒಳಗಡೆ ಹೋಗ್ತಾ ಇದೆ. ಡಾಮ್ ಡೀಮ್ ಧೂಮ್ ಡಿಶ್ ಪಟಾರ್. ನೋಡ್ತಾ ಇರ್ಬೋದು ಒಳಗಡೆ ಹೋಯ್ತು, ಸ್ಟಾರ್ಟ್ ಆಗಿದೆ. ಓ ಮೈ ಗಾಡ್, ನೋಡ್ಬೋದು ಫುಲ್ ಬಾಂಬ್ ಬ್ಲಾಸ್ಟ್. ಓ ಮೈ ಗಾಡ್, ನೋಡ್ಬೋದು ಫುಲ್ ಬಾಂಬ್ ಬ್ಲಾಸ್ಟ್. ಇನ್ನು ರಿಯಾಕ್ಟ್ ಆಗ್ತಾ ಇದೆ, ಬರ್ಬೋದು ನೀವು. ಫುಲ್ ರಿಯಾಕ್ಟ್ ಆಗಿ ದೊಡ್ಡ ಬಾಂಬ್ ಬ್ಲಾಸ್ಟ್ ಆಗೋಯ್ತು ಇಲ್ಲಿ. ನಾವು ಆರ್ಟಿಫಿಷಿಯಲ್ ಆಗಿ ಸೃಷ್ಟಿ ಮಾಡಿದ ಲೇಕ್ಲ ಒಂದು ವೇವ್ ಸೃಷ್ಟಿ ಆಗಿದೆ ನೋಡಿ, ಫುಲ್ ವೇವ್ಸ್ ನೋಡಿ. ಇನ್ನೂ ರಿಯಾಕ್ಷನ್ ಆಗ್ತಾ ಇದೆ ಸೋಡಿಯಂ.